ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೋವಾ ಕನ್ನಡತಿ ಯೂಟ್ಯೂಬ್ ಚಾನಲಿಂದ ಇವತ್ತು ನಾನು ನಿಮಗೆ ತೋರ್ಸೋಕೆ ಹೊರಟಿದ್ದೀನಿ ಗೋವಾದಲ್ಲಿ ಫೇಮಸ್ ಆಗಿರುವಂಥ ಮಯಮ್ ಲೇಕ್ ಅಲ್ಲಿನ ದೇವಸ್ಥಾನಗಳ ಬಗ್ಗೆ. ಇದು ಪಣಜಿಯಿಂದ 20 ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿರೋದು. ತುಂಬ ಸುಂದರವಾದ ಪ್ರದೇಶ. ಲೇಕ್ ಅಂದರೆ ನೀರನ್ನು ಅಣೆಕಟ್ಟು ಅಂತೀವಲ್ಲ ನಾವು, ಆ ಥರ ತುಂಬಿಟ್ಕೊಂಡಿದ್ದಾರೆ. ಬೇಸಿಗೆಯಲ್ಲಿ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ದೇವಸ್ಥಾನ ಇದೆ, ನದಿ ತೀರದಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬಾ ಫೇಮಸ್ ಆಗಿರುವಂಥ ದೇವಸ್ಥಾನ ಇದು. ಇಲ್ಲಿ ಕಾಣಿಸ್ತಿದೆಯಲ್ಲ, ದೂರದಲ್ಲಿದೆ. ನಾವು ಅಲ್ಲಿಗೆ ತಲುಪಲಿಲ್ಲ, ಯಾಕೆಂದರೆ ತುಂಬ ಮಳೆ ಇರೋದ್ರಿಂದ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಇಲ್ಲಿ ಎತ್ತರದಿಂದ ಜಂಪ್ ಮಾಡ್ಬೋದು. ಹಗ್ಗವನ್ನು ಕಟ್ಟು ಸೇಫ್ಟಿ ಎಲ್ಲ ಇರುತ್ತೆ. ಯಾರಿಗೆ ಮೇಲಿಂದ ಕೆಳಗಡೆ ನದಿಗೆ ಹಾರೋ ಆಸೆ ಇರುತ್ತೋ, ಎತ್ತರದಿಂದ ಜಿಗಿಯೋ ಆಸೆ ಇರುತ್ತೋ ಅಂಥವರಿಗೆ ಇಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬಾ ಹೈಟ್ ಇದೆ, 250 ಹೈಟ್ ಇದೆ ಅಂತ ಹೇಳ್ತಾರೆ. ಅಲ್ಲಿದ್ದ ಜಂಪ್ ಮಾಡ್ಬೋದು. ತುಂಬಾ ಮಜವಾಗಿರುತ್ತೆ. ಬೋಟಿಂಗ್ ಎಲ್ಲ ಇವಾಗ ಬಂದ್ ಮಾಡಿಬಿಟ್ಟಿದ್ದಾರೆ, ತುಂಬ ಮಳೆ ಇರೋದ್ರಿಂದ. ನೀವು ಗೋವಾಕ್ಕೆ ಪ್ರವಾಸ ಬರೋದಾದರೆ ಜನವರಿಯಿಂದ ಫೆಬ್ರವರಿ ಒಳ್ಳೆ ಟೈಮು. ಆವಾಗ ತುಂಬ ಬಿಸಿಲೂ ಇರಲ್ಲ. ಜಾಸ್ತಿ ಪ್ರವಾಸಿಗರು ಆ ಟೈಮಲ್ಲೇ ಗೋವಾಕ್ಕೆ ಬರೋದು. ಎಲ್ಲ ಪ್ರವಾಸಿ ತಾಣಗಳಲ್ಲೂ ಎಂಟ್ರಿ ಇರುತ್ತೆ, ಯಾವುದೇನೇ ಬಂದಿರಲ್ಲ, ಚೆನ್ನಾಗಿರತ್ತೆ. ಬೀಚು ಎಲ್ಲ ಕಡೆನೂ ಹೋಗ್ಬೋದು. ಎಲ್ಲ ದೇವಸ್ಥಾನಗಳಿಗೂ ಭೇಟಿ ನೀಡ್ಬೋದು. ಇಲ್ಲಿನ ದೇವಸ್ಥಾನಗಳು ಜಾಸ್ತಿ ಬೆಳಿಗ್ಗೆ ಟೈಮ್ ಓಪನ್ ಇರುತ್ತೆ, ಮತ್ತು ಮಧ್ಯಾಹ್ನ ಕ್ಲೋಸ್ ಮಾಡಿಬಿಡ್ತಾರೆ, ಮತ್ತು ಸಂಜೆ ಓಪನ್ ಮಾಡ್ತಾರೆ. ಇವಾಗ ಹೋಗ್ತಾ ಇರೋದು ದತ್ತಾತ್ರೇಯ ಮಂದಿರ. ಇದು ಮಯಮ್ ಲೇಕಿಂದ ಹತ್ತಿರ. ಅಲ್ಲಿಗೆ ಹೋಗುವಾಗ ನಮಗೆ ಸಿಗುವಂಥ ದೇವಸ್ಥಾನ. ನಾವು ಹೋಗೋದು ಮಧ್ಯಾಹ್ನ ಆಗಿದ್ದರಿಂದ ಕ್ಲೋಸ್ ಆಗಿಬಿಟ್ಟಿದೆ, ದರ್ಶನ ಮಾಡೋಕ್ಕಾಗಿಲ್ಲ. ದತ್ತಾತ್ರೇಯ ದೇವಸ್ಥಾನ. ಇಲ್ಲಿನ ವಿಶೇಷ ಏನಂದರೆ, ಇಲ್ಲಿ ನಮ್ಮ ಸಾಕು ನಾಯಿಗಳನ್ನು ಕೂಡ ಕರ್ಕೊಂಡು ಬರ್ಬೋದು. ದತ್ತಾತ್ರೇಯನಿಗೆ ನಾಯಿ ಇಷ್ಟ, ಅದ್ರ ವಾಹನ ಆಗಿರೋದ್ರಿಂದ ಇಲ್ಲಿಗೆ ಆರಾಮಾಗಿ ನಾವು ನಮ್ಮ ಸಾಕು ನಾಯಿಗಳನ್ನು ಕರ್ಕೊಂಡು ಬರ್ಬೋದು. ಒಳಗಡೆ ಕೂಡ ಬಿಡ್ತಾರೆ. ಸುತ್ತಾನು ತುಂಬಾ ದತ್ತಾತ್ರೇಯನ ಮಹಿಮೆಯ ಚಿತ್ರಗಳಿವೆ ನೋಡಿ. ಇದು ಯಾರ್ದೋ ಜೊತೆ ಬಂದಿರುವಂಥ ಅವ್ರ ಸಾಕು ನಾಯಿ. ಆರಾಮಾಗಿ ಎಲ್ಲ ಒಳಗಡೆ ಎಲ್ಲ ಓಡಾಡ್ಕೊಂಡಿದೆ. ಅದಾದ ನಂತರ ನಾವು ಇವತ್ತು ಹೋಗ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿರುವಂತಹ ನವದೇವಿ ದೇವಸ್ಥಾನಕ್ಕೆ. ಇದು ಕೂಡ ತುಂಬ ಫೇಮಸ್ ಆಗಿರುವಂಥದ್ದು. ಗೋವಾದಿಂದ ಪ್ರತಿಯೊಂದು ಅಂದರೆ ಮಹಾರಾಷ್ಟ್ರ, ಕರ್ನಾಟಕ, ಬೆಳಗಾವಿ ಎಲ್ಲನೂ ಹತ್ರನೇ, ಆರಾಮಾಗಿ ಹೋಗ್ಬೋದು. ನೋಡಿ, ನವದುರ್ಗಾ ದೇವಿಯ ದರ್ಶನ ಮಾಡಿಕೊಳ್ಳಿ. ಎಲ್ಲರಿಗೂ ಆರೋಗ್ಯ ನೀಡಿ. ಇವು ಎಲ್ಲ ದೇವಸ್ಥಾನಗಳು ನದಿ ತೀರದಲ್ಲಿ, ಪರಿಸರದ ಸುತ್ತಮುತ್ತ ಇರುವಂಥ ದೇವಸ್ಥಾನ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.